ಒಂದು ಹಳ್ಳಿಯಲ್ಲಿ ರಾಣಿ ಎಂಬ ಕೋಳಿ ವಾಸಿಸುತ್ತಿತ್ತು. ರಾಣಿ ಎಲ್ಲರಿಗಿಂತ ಬುದ್ಧಿವಂತಳಾಗಿದ್ದಳು, ಆದರೆ ಅವಳ ಸ್ವಭಾವ ಸ್ವಲ್ಪ ಸ್ವಾರ್ಥಿಯಾಗಿತ್ತು. ಪ್ರತಿದಿನ ಅವಳು ಮೊಟ್ಟೆಗಳನ್ನು ಇಟ್ಟು ಅವುಗಳನ್ನು ಎಲ್ಲಿ ಇಟ್ಟಿದ್ದಾಳೆಂದು ಯಾರಿಗೂ ಹೇಳದೆ ರಹಸ್ಯವಾಗಿ ಮರೆಮಾಡುತ್ತಿದ್ದಳು. ನಾನು ತುಂಬಾ ಮೊಟ್ಟೆಗಳನ್ನು ಇಡುತ್ತಿದ್ದೇನೆ, ಒಂದು ದಿನ ನಾನು ಹಳ್ಳಿಯ ಮೊಟ್ಟೆಯ ರಾಣಿಯಾಗುತ್ತೇನೆ ಎಂದು ರಾಣಿ ಯೋಚಿಸಿದಳು. ಒಂದು ದಿನ ಒಣಗಿದ ಹಾವೊಂದು ರಾಣಿಯ ಮೊಟ್ಟೆಗಳನ್ನು ಹುಡುಕುತ್ತಾ ಬಂದು ಅವುಗಳನ್ನು ತಿನ್ನಲು ಪ್ರಾರಂಭಿಸಿತು. ರಾಣಿ ಗಾಬರಿಗೊಂಡು ಕೂಗಿಕೊಂಡಳು, ಆದರೆ ಯಾರೂ ಅವಳನ್ನು ರಕ್ಷಿಸಲು ಬರಲಿಲ್ಲ, ಏಕೆಂದರೆ ರಾಣಿ ತಾನು ಮರೆಮಾಡಿದ ಮೊಟ್ಟೆಗಳ ಬಗ್ಗೆ ಯಾರಿಗೂ ಹೇಳಿರಲಿಲ್ಲ. ಕೊನೆಗೆ ಹಾವು ಎಲ್ಲಾ ಮೊಟ್ಟೆಗಳನ್ನು ತಿಂದು ದೂರ ಸರಿಯಿತು. ರಾಣಿ ದುಃಖದಿಂದ ನೆಲದ ಮೇಲೆ ಕುಳಿತು ಆಲೋಚನೆಯಲ್ಲಿ ಮುಳುಗಿದಳು. ನಾನು ನನ್ನ ಮೊಟ್ಟೆಗಳನ್ನು ಹಂಚಿಕೊಂಡಿದ್ದರೆ ಅಥವಾ ನನ್ನ ಸ್ನೇಹಿತರ ಸಹಾಯ ಕೇಳಿದ್ದರೆ ಈ ದಿನ ಬರುತ್ತಿರಲಿಲ್ಲ ಎಂದು ರಾಣಿ ಹೇಳಿದಳು. ನೀತಿ: ಇತರರೊಂದಿಗೆ ಹಂಚಿಕೊಳ್ಳುವುದು ಒಂದು ದೊಡ್ಡ ಶಕ್ತಿ. ಅಗತ್ಯ ಸಮಯದಲ್ಲಿ ಸ್ನೇಹಿತರ ಸಹಾಯವನ್ನು ಮಾತ್ರ ಕೇಳಬೇಡಿ. ಯಾವಾಗಲೂ ಒಟ್ಟಿಗೆ ಇರುವುದು ಸುರಕ್ಷಿತ.